ಒಂದ್ ಕಡೆ ನಮ್ಮ ಚುನಾವಣಾ ವ್ಯವಸ್ಥೆಯ ಬಗ್ಗೆ ಸಾತ್ವಿಕ ಸಿಟ್ಟು, ಮತ್ತೊಂದು ಕಡೆ ವ್ಯವಸ್ಥೆಯಲ್ಲಿ ಸುಧಾರಣೆ ತರಬೇಕೆಂಬ ಹಠ. ಇವೆರಡೇ ಅವರ ಸ್ಪರ್ಧೆಗೆ ಸ್ಫೂರ್ತಿ. ಅಮೆರಿಕದಲ್ಲಿ 10 ವರ್ಷ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ಇವರೀಗ ಚುನಾವಣಾ ಕಣಕ್ಕೆ ಇಳಿದಿದ್ದಾರೆ. ಬಿಟಿಎಂ ಲೇಔಟ್ ವಿಧಾನಸಭಾ ಕ್ಷೇತ್ರದ ಆತ್ಮೀಯ ಮತದಾರ ಬಂಧುಗಳೇ, ನಮಸ್ಕಾರ. ನನ್ನ ಹೆಸರು ರವಿ ಕೃಷ್ಣ ರೆಡ್ಡಿ. ಕಳೆದ 15 ವರ್ಷಗಳಿಂದ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದೀನಿ. ಹೆಸರು ರವಿಕೃಷ್ಣ ರೆಡ್ಡಿ. ಊರು ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ. ವಿದ್ಯಾರ್ಹತೆ ಬಿಇ ಅಂಡ್ ಎಂಇ. ವೃತ್ತಿ ಸಾಫ್ಟ್ವೇರ್ ಇಂಜಿನಿಯರ್. 10 ವರ್ಷ ಅಮೆರಿಕಾದಲ್ಲೂ ಸೇವೆ. ಜಡ್ಡುಗಟ್ಟಿದ ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕು ಅನ್ನೋ ತುಡಿತಾ ಇರುವ ಉತ್ಸಾಹಿ ರವಿಕೃಷ್ಣ ರೆಡ್ಡಿ. ಲೇಖಕರಾಗಿಯೂ ಇವರು ಜನರಿಗೆ ಚಿರಪರಿಚಿತರು. ಸಾಫ್ಟ್ವೇರ್ ಇಂಜಿನಿಯರ್ ಆಗಿರೋ ರವಿ 2008ರ ಚುನಾವಣೆಯಲ್ಲಿ ಜಯನಗರದಿಂದ ಸ್ಪರ್ಧಿಸಿದ್ರು. ಅಮೆರಿಕದಲ್ಲಿ ಕೆಲಸಕ್ಕೆ ರಜೆ ಹಾಕಿ ಚುನಾವಣೆಯಲ್ಲಿ ಇವರು ಸ್ಪರ್ಧಿಸಿದ್ರು. ಆದ್ರೆ ಇಲ್ಲಿ ಗೆಲುವು ಸಿಗಲಿಲ್ಲ. ಹಾಗಂತ ತೊಟ್ಟ ಹಠವನ್ನ ಬಿಡದ ರವಿಕೃಷ್ಣ ಈ ಬಾರಿ ಲೋಕಸತ್ತಾ ಪಕ್ಷದಿಂದ ಬಿಟಿಎಂ ಲೇಔಟ್ ಕ್ಷೇತ್ರದಿಂದ ಸ್ಪರ್ಧಿಸಿದ್ದಾರೆ. ಇವತ್ತು ನಿಮಗೆ ಗೊತ್ತಿದೆ ರಾಜಕಾರಣ ಕರ್ನಾಟಕದಲ್ಲಿ ಎಷ್ಟು ಕೆಟ್ಟಿದೆ ಅಂತ. ಜನರ ಸಮಸ್ಯೆಗಳ ಬಗ್ಗೆ ಅರಿವಿಲ್ಲದೆ ಇರೋರು, ಪ್ರಜಾಪ್ರಭುತ್ವದ ಪ್ರಾಥಮಿಕ ಜ್ಞಾನ ಇಲ್ಲದೆ ಇರುವಂಥವ್ರು, ರಿಯಲ್ ಎಸ್ಟೇಟ್ ಏಜೆಂಟ್ಗಳು, ಬೇರೆ ತರಹದ ಅನೈತಿಕ ಮಾರ್ಗಗಳಲ್ಲಿ ದುಡ್ಡು ಮಾಡೋದಂಥವ್ರು ಇವತ್ತು ಕರ್ನಾಟಕದ ರಾಜಕಾರಣಕ್ಕೆ ಎಂಟರ್ ಆಗ್ಬಿಟ್ಟು ನಮ್ಮ ರಾಜಕಾರಣನ ಅಧೋಗತಿಗೆ ತಳ್ಳಿಬಿಟ್ಟಿದ್ದಾರೆ. ಇದಕ್ಕೆ ಉತ್ತಮವಾದ ಜನ, ಪ್ರಾಮಾಣಿಕವಾದ ಜನ, ಅರ್ಹವಾದ ಜನ, ಯೋಗ್ಯತೆ ಇಳ್ಳುವಂತಹ ಜನ ರಾಜಕಾರಣಕ್ಕೆ ಬರಬೇಕು. ಆ ಒಂದು ರೀತಿಯಲ್ಲಿ ಆಶಾವಾದ ಹುಟ್ಟಿಸಬೇಕು. ಒಂದು ಪರ್ಯಾಯವಾದ ಒಂದು ರಾಜಕೀಯ ಸಂಸ್ಕೃತಿನ, ಒಂದು ಉತ್ತಮವಾದ ಗುಣಾತ್ಮಕವಾದ ಒಂದು ರಾಜಕೀಯ ಸಂಸ್ಕೃತಿನ ಕರ್ನಾಟಕದಲ್ಲಿ ನಾವು ಒಂದು ಸೃಷ್ಟಿ ಮಾಡ್ಕೋಬೇಕು. ಒಂದು ಸಹನೀಯವಾದ ಸಮಾಜವನ್ನು ಕಟ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನನ್ನಂಥವರು ಒಂದಷ್ಟು ಜನ ಲೋಕಸತ್ತಾ ಪಾರ್ಟಿಯಿಂದ ನಾವು ಈ ಚುನಾವಣೆಯನ್ನು ಎದುರಿಸ್ತಿದ್ದೀವಿ. ಇನ್ನು ಆಮಿಷಗಳಿಗೆ ಬಲಿಯಾಗದಿರಿ ಅಂತ ಜನರಿಗೆ ತಿಳಿ ಹೇಳೋ ರವಿ ಮತದಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸುತ್ತಿದ್ದಾರೆ. ಚುನಾವಣಾ ಆಯೋಗ ನಿರ್ಧರಿಸಿದಷ್ಟು ಹಣವನ್ನ ಮಾತ್ರ ಚುನಾವಣೆಗೆ ಬಳಸಿಕೊಳ್ಳುವುದು ಇವರ ಉದ್ದೇಶ. ಹಾಗೆ ಆ ಹಣವನ್ನ ಜನರಿಂದಲೇ ಕಲೆಕ್ಟ್ ಮಾಡಿ ಪೈಸೆಗೂ ಲೆಕ್ಕ ಇಡೋದು ಕೂಡ ಇವರ ಗುಣಮಟ್ಟದ ರಾಜಕೀಯಕ್ಕೆ ಉದಾಹರಣೆ. ನಾವು ಎಲ್ಲೇ ಕ್ಷೇತ್ರದಲ್ಲಿ ಎಲ್ಲೇ ಹೋದ್ರೂ ನಾನು ಜನರು ಕೇಳ್ತಿರೋದು ಮೂರೇ ಮಾತು: ತಪ್ಪದೇ ಓಟ್ ಹಾಕಿ. ನೀವು ಓಟ್ ಹಾಕೋದಿಲ್ಲ ಅನ್ನೋಂಥ ನಿರಾಶೆ ಆಗ್ಬೇಡಿ, ತಪ್ಪದೇ ಓಟ್ ಹಾಕಿ. ಎರಡನೇದು, ಆದಷ್ಟು ಉತ್ತಮವಾದವರಿಗೆ, ಪ್ರಾಮಾಣಿಕರಾದವ್ರಿಗೆ ಮಾತು ಹಾಕಿ. ಈಗ ನಾನು ಮೂರನೇದಾಗಿ ನಾನು ನಿಂತಿದ್ದೀನಿ. ನನಗಿಂತ ಉತ್ತಮರು, ಅರ್ಹರು, ಪ್ರಾಮಾಣಿಕರು, ಚುನಾವಣಾ ಆಯೋಗ ವಿಧಿಸಿರೋ ವೆಚ್ಚದ ಮಿತಿ ದಾಟದೆ ಖರ್ಚು ಮಾಡುವಂಥವ್ರು ಪ್ರಾಮಾಣಿಕರಿದ್ರೆ ಅವರಿಗೆ ಮತ ಹಾಕಿ. ಆದರೆ ಇಂತಹ ಒಂದು ವ್ಯವಸ್ಥೆಯಲ್ಲಿ ನಮ್ಮಂಥವ್ರು ಕಾಂಪೀಟ್ ಮಾಡೋದಕ್ಕೆ ಕಷ್ಟ ಆಗುವಂಥ ಒಂದು ಪರಿಸ್ಥಿತಿ ಇದೆ, ಎಲ್ರಿಗೂ ಗೊತ್ತಿದೆ. ಈ ಚುನಾವಣಾ ಅಬ್ಸರ್ವರ್ಗಳು ಏನಿದ್ದಾರೆ ಅವ್ರು ನಿಜಕ್ಕೂ ಅವರು ಮಾಡಬೇಕಾದ ಕೆಲಸ ಮಾಡ್ತಾ ಇಲ್ಲ. ಅದು ಎಲ್ಲಿ ತನಕ ಆಗಲ್ವೋ ಅಲ್ಲಿ ತನಕ ಈ ಅಕ್ರಮಗಳು ನಡೀತಾನೆ ಇರುತ್ತೆ. ಒಟ್ಟಾರೆ ಪ್ರಗತಿಪರ ನಿಲುವು, ಬದಲಾವಣೆಯ ಬಯಕೆಯೊಂದಿಗೆ ರವಿ ಕಣಕ್ಕಿಳಿದಿದ್ದಾರೆ. ಈಶ್ವರ್, ಜನಶ್ರೀ ನ್ಯೂಸ್, ಬೆಂಗಳೂರು.